ಏಪ್ರಿಲ್ 29 ವೆನ್ಸ್ಡೇ 2026 6:30 AM. ನಾನಿಲ್ಲಿ ಅಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ ವರ್ಕೌಟ್ ಮಾಡ್ಸಕ್ಕೆ. ರೆಡಿ ಆಗ್ತಿದ್ದೀನಿ ಅಂತ ಹೇಳಿದಾರಮ್ಮ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಪ್ರತಿದಿನ ನಾವು ಎದ್ದು ವರ್ಕೌಟ್ ಮಾಡ್ತಾ ಮಾಡ್ತಾ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್. ಬೆಡ್ಡಿಂದ ಎದ್ದೇಳೋದು ಕಷ್ಟ ಆಗುತ್ತೆ, ನಾವು ಆ ತರ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ಬಟ್ ಹೋಗ್ತಾ ಹೋಗ್ತಾ ನಾವು ಅಡ್ಜಸ್ಟ್ ಆಗ್ತೀವಿ ವರ್ಕೌಟ್ ಮಾಡ್ತಾ ಮಾಡ್ತಾ. ಟೈಮಿಂಗ್ಸ್ ಅಡ್ಜಸ್ಟ್ ಆಗುತ್ತೆ. ಸೊ ಇವಾಗ ಮೆಂತ್ಯ ನೆನ್ಸಿದೀನಿ, ಖರ್ಜೂರ ಬಾದಾಮಿ ಕೂಡ ನೆನ್ಸಿದೀನಿ. ಸೊ ಮೆಂತ್ಯ ಒಂದು ತಗೊಳ್ತೀನಿ ವರ್ಕೌಟ್ ಮುಂಚೆ. ಸೊ ಅದಾದ್ಮೇಲೆ ಇನ್ನೆರಡು ತಗೊಳ್ತೀನಿ. ವರ್ಕೌಟ್ ಆಯ್ತು, ಸುಮಾರು 1 hour, ಆಲ್ಮೋಸ್ಟ್ 1 hour ವರ್ಕೌಟ್ ಮಾಡಿದ್ವಿ ಇವತ್ತು. ಸೊ ಸ್ವಲ್ಪ ಬ್ರೀದಿಂಗ್ ಎಕ್ಸರ್ಸೈಸ್ ಇತ್ತು. ಫಸ್ಟ್ ಪಿಟಿ ಎಕ್ಸರ್ಸೈಸ್, ಆಮೇಲೆ ಬ್ರೀದಿಂಗ್ ಎಕ್ಸರ್ಸೈಸ್, ಆಮೇಲೆ ಸ್ವಲ್ಪ ಡಂಬಲ್ಸ್ ಇತ್ತು. ಸೊ ಇಷ್ಟು ಮಾಡಿದ್ವಿ. ಸ್ವಲ್ಪ ಆಯಾಸ ಇತ್ತು ಅಮ್ಮಂಗೆ ಇವತ್ತು, ಯಾಕಂದ್ರೆ ನಿನ್ನೆಲ್ಲ ಸ್ವಲ್ಪ ತುಂಬಾನೇ ಹೆವಿ ಕೆಲ್ಸದವ್ರು ಕೂಡ ಇಲ್ಲ ಇವಾಗ ಅಮ್ಮಂಗೆ ಮನೇಲಿ. ಸೊ ಕೆಲ್ಸದವ್ರನ್ನ ಹುಡುಕ್ತಾ ಇದಾರೆ. ಸೊ ಹಾಗಾಗಿ ಸ್ವಲ್ಪ ಹೆವಿ ಇತ್ತಲ್ವಾ, ಸ್ವಲ್ಪ ಆಯಾಸ ಇತ್ತು. ಮೆಂತ್ಯ ನೆನ್ಸಕ್ ಹೇಳಿದ್ದೆ, ಮೆಂತ್ಯ ತಗೊಂಡಿದ್ದಾರೆ. ಖರ್ಜೂರ ಅಂತ ತಗೊಂಡಿದ್ದಾರೆ ಬೆಳಿಗ್ಗೆ. ಸೊ ಒಂದೊಂದಿನ ಒಂದೊಂದು ಆಲ್ಟರ್ನೇಟ್ ಮಾಡ್ಕೊಳ್ಬಹುದು. ನೀವು ಅಷ್ಟೇ, ಒಂದಿನ ಮೆಂತ್ಯ, ಒಂದಿನ ಚಿಯಾ ಸೀಡ್ಸ್, ಒಂದಿನ ಫ್ಲಾಕ್ಸ್ ಸೀಡ್ಸ್. ಸೊ ಈ ರೀತಿ ಓಕೆನಾ. ಇದ್ರ ಬಗ್ಗೆ ನಾನು ಹೇಳ್ತೀನಿ, ಇನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಖಾಲಿ ಹೊಟ್ಟೆಗೆ ಏನ್ ತಗೊಳ್ಬೇಕು ಅಂತ. ನೀವೇನಾದ್ರು ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ರೆ, ಮೇಂಟೈನ್ ಮಾಡ್ಬೇಕು ಅನ್ನುವಂತಹ ಒಂದು ಫಿಟ್ನೆಸ್ ಜರ್ನಿ ಶುರು ಮಾಡ್ಬೇಕು ಅನ್ಕೊಂಡಿದ್ರೆ, ಜೊತೆಗೆ ನಿಮ್ಗೆ ಏನಾದ್ರು ಡಯಾಬಿಟೀಸ್ ಇತ್ತು ಅಂದ್ರೆ ಕಂಟ್ರೋಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಕೆಲವೊಂದು ಟಿಪ್ಸ್ ಗಳು ಹೇಳ್ತಾ ಇರ್ತೀನಿ. ನಾರ್ಮಲ್ ಎಲ್ರು ಫಾಲೋ ಮಾಡುವಂತ ಟಿಪ್ಸ್ ಗಳು ಓಕೆನಾ. ಯಾಕಂದ್ರೆ ಕೆಲವೊಂದೆಲ್ಲ ಕೂಡ ಅವ್ರವ್ರ ದೇಹದ ಕಂಡೀಷನ್ ನೋಡ್ಕೊಂಡು ಮಾಡ್ಬೇಕಾಗುತ್ತೆ ನೀವು, ಅಲ್ವಾ. ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಬೇರೆ ಬೇರೆಯವ್ರಿಗೆ. ಕೆಲವೊಂದೆಲ್ಲ ಎಲ್ಲರೂ ಫಾಲೋ ಮಾಡ್ಬೋದು, ಆ ರೀತಿ ಇರುತ್ತೆ. ಸೊ ಅಂತ ಒಂದು ಟಿಪ್ಸ್ ಗಳನ್ನ ಹೇಳ್ತಾ ಇರ್ತೀನಿ. ಸೊ ಈ ರೀತಿ ನನ್ನ ದಿನ ಶುರು ಆಯ್ತು ಇವತ್ತು. ವರ್ಕೌಟ್ ಎಲ್ಲ ಮುಗಿಸಿ ಆಗಿದೆ. ನೋಡೋಣ ಇವತ್ತಿನ ದಿನ ಹೇಗ್ ಹೋಗುತ್ತೆ ಅಂತ. ಸ್ನೇಹಿತರೆ, ಈಗ ನೀವೇನ್ ನೋಡ್ತಾ ಇರಿ, ಇದನ್ನ ನೆಲನೆಲ್ಲಿ ಅಂತ ಹೇಳಿ ಕರೀತಾರೆ. ಇದಕ್ಕೆ ಇನ್ನು ಕೆಲವು ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ. ಸೊ ನನಗೆ ಗೊತ್ತಿರುವಂತದ್ದು ನೆಲನೆಲ್ಲಿ ಅಂತ ಹೇಳಿ ಕರೆಯುವಂತದ್ದು. ಇನ್ನು ಒಂದ್ ಹೆಸರು ಮರ್ತಿದ್ದೀನಿ. ಸೊ ನೆನಪು ಬಂದಾಗ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಅವತ್ತಿನ ದಿನ ಅಂದ್ರೆ 29th. ಸೊ ನಾನು ಮೇಲೆ ಸ್ವಲ್ಪ ವಾಕಿಂಗ್ ಮಾಡಿ ಬಟ್ಟೆಗಳೆಲ್ಲ ಒಣಗ ಹಾಕಿ ಸ್ವಲ್ಪ ಸೂರ್ಯನ ಕಿರಣ ಏನು ತಗೊಳ್ತಾ ಇದ್ದೆ. ಅವಾಗ ಪಾಟ್ಗಳಲ್ಲಿ ಸ್ವಲ್ಪ ಬಿಟ್ಟಿತ್ತು ಇದು. ಸೊ ಹೀಗೆ ಕಿತ್ಕೊಂಡೆ. ಸ್ವಲ್ಪ 4 ತುಳಸಿ ಎಲೆಗಳು ಕೂಡ ಇತ್ತು, ಹಾಗಾಗಿ ಅದು ಕೂಡ ತಗೊಂಡೆ. ಇಲ್ಲಿ ನೀರು ಹಾಕಿ ಅದರಲ್ಲಿ ಈ ಒಂದು ನೆಲನೆಲ್ಲಿ ಮತ್ತೆ ತುಳಸಿ ಎಲೆಗಳು ಹಾಕಿದ್ದೀನಿ. ಸೊ ಅಮ್ಮನಿಗೆ ಇದನ್ನ ವಿಡಿಯೋಗಳನ್ನ ಕಳಿಸಿದ್ದೆ. ಅಮ್ಮನಿಗೆ ಹೇಳ್ತಾ ಇದ್ದೆ, ನೋಡಿ ಅಮ್ಮ ಈ ರೀತಿ ಇದೆ ಅಂತ ಹೇಳಿ ವಿಡಿಯೋ ಮಾಡಿದ್ದೆ. ಸೊ ಅದು ವಾಯ್ಸ್ ಓವರ್ ಕೊಟ್ರೆ ಮತ್ತೆ ನಿಮ್ಗೆ ಕೇಳಿಸೋದಿಲ್ಲ, ಯಾಕಂದ್ರೆ ಮೈಕ್ ಕೂಡ ಯೂಸ್ ಮಾಡಿರಲಿಲ್ಲ ಅಂತ ಹೇಳಿ ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಪುಟ್ಪುಟಾಣಿದು ನೆಲ್ಲಿ ತರ ಕಾಣ್ತಾ ಇದೆ ಎಲೆ ಹಿಂದೆ. ಸೊ ಈ ರೀತಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಿಡದೆ ಉಪಯೋಗಿಸಿ. ಸೊ ಲಿವರ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಇದು. ಫ್ಯಾಟಿ ಲಿವರ್ ಇದ್ರೆ, ಗ್ರೇಡ್ 1 ಗ್ರೇಡ್ 2 ಈ ರೀತಿ ಇದ್ರೆ ಖಂಡಿತವಾಗ್ಲೂ ತಗೊಳ್ಳಿ. ತುಂಬಾ ಏನು ಕಾಂಪ್ಲಿಕೇಶನ್ಸ್ ಇತ್ತು ಅಂತ ಅಂದ್ರೆ ಡಾಕ್ಟರ್ನ ಕೇಳಿ ತಗೊಳ್ಳಿ. ಬಟ್ ಯೂಶಲಿ ಇನ್ನೇನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ಅನ್ನೋರು ತಗೊಳ್ಬಹುದು. ತುಂಬಾ ಸೀರಿಯಸ್ ಇದೆ ಲಿವರ್ ಪ್ರಾಬ್ಲಮ್ಸ್ ಅನ್ನೋಂಥವ್ರೆಲ್ಲ ಸ್ವಲ್ಪ ಒಂದು ಸಜೆಷನ್ಸ್ ಕೇಳಿ ತಗೊಳ್ಳಿ, ಯಾಕಂದ್ರೆ ಸೂಕ್ಷ್ಮವಾಗಿರುತ್ತಲ್ವಾ ದೇಹ, ಹಾಗಾಗಿ. ಸೊ ಜನರಲ್ ಆಗಿ ಎಲ್ರು ತಗೊಳ್ಬಹುದಾದಂತಹ ಒಂದು ಇದು ಏನು ಕಷಾಯ ಅಂತ ಹೇಳ್ಬೋದು. ಸೊ ಹೇಗ್ ಮಾಡಿದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಈ ವಿಡಿಯೋನಲ್ಲಿ. ಸೊ ನಾನಿಲ್ಲಿ ತುಳಸಿ ಮತ್ತೆ ಈ ಒಂದು ನೆಲನೆಲ್ಲಿ ಬಳಸಿದೀನಿ. ನೀವು ಬರೀ ನೆಲನೆಲ್ಲಿ ಕೂಡ ಬಳಸ್ಬೋದು. ನಾನು ತುಳಸಿ ಇತ್ತಲ್ಲ ಅಂತ ಹೇಳಿ ಬಳಸ್ದೆ. ಇದನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಆಗಿ ಉಪ್ಪು ಅರಿಶಿನ ಎಲ್ಲ ಹಾಕಿ ನಾನು ಚೆನ್ನಾಗಿ ತೊಳೆದು, ಆಮೇಲೆ ಈ ರೀತಿ ನಾನು ಸ್ವಲ್ಪ ಒಂದು ಮಣೆ ಮೇಲೆ ಹಾಕೊಂಡು ಈ ರೀತಿ ಜಜ್ಕೊಳ್ತಾ ಇದೀನಿ. ಚೂರು ನೀರ್ ಹಾಕೊಂಡು ಜಜ್ಕೊಳ್ಬಹುದು. ಸೊ ಚೆನ್ನಾಗಿ ಹರ್ಕೊಳ್ಬೇಕು, ಇದನ್ನ ಹರ್ಕೊಂಡು ರಸ ತೆಕ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ನೆಲನೆಲ್ಲಿ ಏನಿದೆ ಅಲ್ವಾ, ಅದ್ರದ್ದು ಕಡ್ಡಿಗಳು ತುಂಬಾನೇ ಗಟ್ಟಿ ಇರುತ್ತೆ. ಸೊ ಫಸ್ಟ್ ನಾನು ಈ ರೀತಿ ಚೆನ್ನಾಗಿ ಜಜ್ಜಿ ನಂತರ ಸ್ವಲ್ಪ ಏನು ಗಟ್ಟಿ ಇರುವಂತಹ ಕಡ್ಡಿಗಳನ್ನೆಲ್ಲ ತೆಗ್ದಿದ್ದೆ ಅವತ್ತು. ಸೊ ನೋಡ್ತಾ ಹೋಗಿ ಇದಕ್ಕೆ ಏನ್ ಹಾಕ್ತೀನಿ ಪದಾರ್ಥ ಅಂತ ಅನ್ಬಿಟ್ಟು, ಅಂದ್ರೆ ಹಾಲ್ ಹಾಕ್ಬೇಕಾ ಅಥವಾ ಮಜ್ಜಿಗೆ ಹಾಕ್ಬೇಕಾ ಕನ್ಫ್ಯೂಷನ್ ಇರುತ್ತೆ ಕೆಲವರಿಗೆ ಕಷಾಯ ಮಾಡೋದುವಾಗ. ಸೊ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಲಿವರ್ ಸಮಸ್ಯೆ ಇರೋರಂತವ್ರಿಗೆ ಅಥವಾ ಯಾರೇ ಆಗಿರ್ಬೋದು, ಲಿವರ್ ಕ್ಲೆನ್ಸ್ ಆಗುತ್ತೆ ಇದನ್ನ ಕುಡಿದ್ರೆ. ಸೊ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿ ಚೆನ್ನಾಗಿ ಜಜ್ಕೊಳ್ತಾ ಇದೀನಿ. ಸ್ವಲ್ಪ ತುಂಬಾ ಇದು ಚಟ್ನಿ ತರ ಆಗ್ಬೇಕು, ಆ ರೀತಿ ನಾವ್ ಇದನ್ನ ಜಜ್ಕೊಳ್ಬೇಕಾಗತ್ತೆ. ಸೊ ಇದ್ರದ್ದು ಪುಡಿ ಕೂಡ ಸಿಗತ್ತೆ. ಸೊ ಫ್ರೆಶ್ ಆಗಿ ಸಿಕ್ಬಿಟ್ರಂತೂ ಇನ್ನೂ ಒಳ್ಳೇದು. ಸೊ ಎಲ್ಲಾದ್ರೂ ಸಿಕ್ಕಿದ್ರೆ ಇದನ್ನ ಉಪಯೋಗಿಸಿ ಯಾವಾಗ್ಲಾದ್ರೂ ನೀವು.
ಟ್ರೈ ಮಾಡಿ, ಎಲ್ಲಾದ್ರೂ ಸಿಕ್ಕತ್ತಾ ನೋಡಿ. ಕೆಲವೊಂದು ಪ್ರದೇಶಗಳಲ್ಲಿ ಸಿಗದೇ ಇರ್ಬೋದು, ಅವಾಗ ನೀವು ಒಣಗಿರುವಂತಹ ಪೌಡರ್ ಕೂಡ ತಗೊಳ್ಬಹುದು, ಸಿಕ್ಕತ್ತೆ. ಒಣಗಿರುವಂತಹ ಎಲೆಗಳಿಂದ ಮಾಡಿರ್ತಾರೆ ಪೌಡರು, ಅದನ್ನು ಕೂಡ ನೀವು ತಗೊಳ್ಬಹುದು. ನೋಡಿ ಇಲ್ಲಿ ಈ ರೀತಿ ಜಜ್ಕೊಳ್ತಾ ಇದೀನಿ, ಚಟ್ನಿ ರೀತಿ ಆಗತ್ತೆ. ಸೊ ಕುಡ್ದಾಗ ನಿಮ್ಗೇನು ಇದು ತುಂಬಾ ಕಹಿ ಅಂತಾನು ಏನು ಅನ್ಸಲ್ಲ, ಓಕೆನಾ. ಸೊ ಇಲ್ಲಿ ನಾನು ನೋಡಿ ಈ ರೀತಿ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಚಟ್ನಿ ಹಾಗೆ ಈ ರೀತಿ ನೋಡಿ ಇನ್ನು ಕೂಡ ನೈಸ್ ಆಯ್ತು. ಇವಾಗ ಫಸ್ಟ್ ನೀವೇನ್ ನೋಡಿದ್ರಿ ಅದಕ್ಕಿಂತ ತುಂಬಾ ಇನ್ನು ಕೂಡ ನೈಸ್ ಆಯ್ತು. ಕಡ್ಡಿಗಳು ಕೂಡ ನೋಡಿ ಸ್ವಲ್ಪ ಎಲ್ಲ ಚೆನ್ನಾಗಿ ಜಜ್ಜಿದ್ದೀನಿ ಅಲ್ವಾ. ಸೊ ಗಟ್ಟಿ ಇರುವಂತಹ ಕಡ್ಡಿಗಳು ಅದಷ್ಟೇ, ಅದನ್ನ ಇನ್ನೇನ್ ನಾವು ಮಾಡಕ್ಕಾಗಲ್ಲ, ಅದನ್ನ ತೆಗೆದು ಬಿಡಬಹುದು. ಸೊ ಮಿಕ್ಕಿರೋ ಎಲೆಗಳನ್ನ ನಾನು ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಈ ರೀತಿ ಚಟ್ನಿ ಹಾಗೆ ಆಗುವವರೆಗೂ ಜಜ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರಬಹುದು ಎಷ್ಟು ಗ್ರೀನಿಶ್ ಡಾರ್ಕ್ ಗ್ರೀನ್ ಆಗೋಯ್ತು ಅಂತ ಹೇಳಿ. ಸೊ ಈ ರೀತಿ ಆಗ್ಬೇಕು ನೋಡಿ. ನಾನಿಲ್ಲಿ ಕಡ್ಡಿಗಳನ್ನೆಲ್ಲ ಸ್ವಲ್ಪ ಸಪ್ರೇಟ್ ಆಗಿ ತೆಗೆದಿಟ್ಕೊಂಡು ಅದ್ರಲ್ಲೂ ಏನಾದ್ರು ರಸ ಇದ್ರೆ ಅದನ್ನು ಕೂಡ ತೆಗೆದಾಕೊಳ್ತೀನಿ. ತುಂಬಾ ಅಂದ್ರೆ ತುಂಬಾ ಇದು ಗಟ್ಟಿ ಇರುತ್ತೆ ಕಡ್ಡಿ, ಸೊ ಗಂಟ್ಲಿಗೆ ಸಿಕ್ಕಾಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇದನ್ನೆಲ್ಲ ತೆಗೆದು ಬಿಡ್ಬೋದು, ಇಲ್ಲ ನೀವು ಇದನ್ನ ಶೋಧಿಸ್ಕೊಂಡು ರಸ ಕೂಡ ತೆಕ್ಕೊಳ್ಬಹುದು. ಸೊ ಬಟ್ ನಾನಿಲ್ಲಿ ಎಲೆ ಅಂಶ ಎಲ್ಲ ಹೋಗ್ಲಿ ಹೊಟ್ಟೆಗೆ ಒಳ್ಳೇದು ಲಿವರ್ಗೆ ಅಂತ ಹೇಳಿ ಈ ರೀತಿ ಬರೀ ಕಡ್ಡಿಗಳನ್ನ ಕೈಯಲ್ಲಿ ಈ ರೀತಿ ತೆಗೆದು ಸಪರೇಟ್ ಮಾಡ್ಕೊಳ್ತಾ ಇದೀನಿ, ಓಕೆನಾ. ಸೊ ಇದು ನೀವು ಮಕ್ಕಳಿಗೆ ಕೊಡ್ಬೋದು, ಮತ್ತೆ ನೀವು ಕೂಡ ತಗೊಳ್ಬಹುದು, ಯಾವ್ದೇ ವಯಸ್ಸವರು ಕೂಡ ತಗೊಳ್ಬಹುದು. ಲಿವರ್ಗೆ ತುಂಬಾನೇ ಒಳ್ಳೇದು, ಓಕೆನಾ. ಸೊ ನಿಮ್ಗೆ ಎಷ್ಟು ಟಾಕ್ಸಿನ್ಸ್ಗಳು ಇಂದ ಬಿಡುಗಡೆ ಆಗತ್ತೆ ನಿಮ್ಮ ದೇಹ ಅಂತ ಅಂದ್ರೆ ಅಷ್ಟು ಒಂದ್ ರೀತಿ ನಿಮ್ಗೆ ಬಾಡಿ ಕೂಡ ಲೈಟ್ ಅಂತ ಅನ್ಸುತ್ತೆ. ಸೊ ನೋಡಿ ಇವಾಗ ಈ ರೀತಿ ಚಟ್ನಿ ರೂಪದಲ್ಲಿ ತಯಾರಾಯ್ತು. ಈ ಒಂದು ಏನು ನೆಲನೆಲ್ಲಿ ಎಲೆಗಳು ಈ ರೀತಿ ಚಟ್ನಿ ಹಾಗೆ ತಯಾರಾಯ್ತು. ಸೊ ಇದನ್ನೆಲ್ಲ ಒಂದ್ ಕಡೆ ಒಟ್ಟಾಗಿ ಮಾಡಿಕೊಂಡು ನಾವು ಒಂದು ಬಟ್ಲಿಗೆ ಅಥವಾ ಲೋಟಕ್ಕೆ ತೆಗೆದಿಟ್ಕೊಳ್ಳೋಣ. ಸೊ ನಾನಿಲ್ಲಿ ಯಾವ ಲೋಟದಲ್ಲಿ ನಾನು ಈ ಕಷಾಯ ಕುಡಿತೀನೋ ಅದೇ ಲೋಟಕ್ಕೆ ಹಾಕಿ ಇಟ್ಕೊಂಡೆ ಇಲ್ಲಿ ನೋಡಿ ಈ ರೀತಿ. ಸೊ ನೋಡಿ ಇಷ್ಟು ಡಾರ್ಕ್ ಕಲರ್ ಆಗತ್ತೆ. ಸೊ ಇದ್ರದ್ದು ರಸ ಇದಕ್ಕೇನ್ ಮತ್ತೆ ನಾನೇನ್ ನೀರ್ ಹಾಕ್ಲಿಲ್ಲ, ಜಜ್ಜುವಾಗ ಎಷ್ಟು ನೀರ್ ಬಳಸಿದ್ದೆ ಅಲ್ವಾ ಅಷ್ಟೇ ನೀರನ್ನ ಬಳಸಿ ನಾನು ಈ ರೀತಿ ಚಟ್ನಿ ತರ ಮಾಡ್ಕೊಂಡಿರುವಂತದ್ದು ಚೆನ್ನಾಗಿ ಅರ್ದು ಇಟ್ಕೊಳ್ಬೇಕು. ಸೊ ಇವಾಗ ಇದಕ್ಕೆ ನಾನು ಏನ್ ಉಪಯೋಗಿಸ್ತೀನಿ ಅಂತಂದ್ರೆ ಹಾಲನ್ನ ಉಪಯೋಗಿಸ್ತೀನಿ ಸ್ನೇಹಿತರೆ. ನೀವು ಇಲ್ಲಿ ಮಜ್ಜಿಗೆ ಬಳಸಬಹುದು, ಬಟ್ ಆದ್ರೆ ಹಾಲು ಉಪಯೋಗಿಸಿದ್ರೆ ತುಂಬಾನೇ ಒಳ್ಳೇದು. ಮಜ್ಜಿಗೆಗಿಂತ ಹಾಲು ಉಪಯೋಗಿಸಿದ್ರೆ ತುಂಬಾನೇ ಉತ್ತಮ ಅಂತ ಹೇಳ್ಬೋದು. ಕಷಾಯ ಅಲ್ವಾ, ಹಾಗಾಗಿ ಮಜ್ಜಿಗೆ ಬಳಸೋದು ಬೇಡ ಅಂತಾನೆ ನಾನು ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ನಾವು ಮಾಡ್ತಾ ಇರೋದು ಕಷಾಯ. ಸೊ ಹಾಗಾಗಿ ನಿಮ್ಗೆ ಏನು ಕಹಿನೂ ಕೂಡ ಬರೋದಿಲ್ಲ, ಕುಡಿಬಹುದು. ಇಲ್ಲಿ ನಾನು ಸ್ವಲ್ಪ ಏನು ಕೆನೆ ಅಂಶ ಕೂಡ ಇತ್ತು, ಅದನ್ನು ಕೂಡ ಸೇರಿಸಿ ಹಾಕ್ಬಿಟ್ಟೆ. ನೀವು ಶೋಧಿಸ್ಬಿಟ್ಟು ಹಾಕಿದ್ರು ಕೂಡ ಒಳ್ಳೇದು. ಸೊ ನಾನಿಲ್ಲಿ 1 ಲೋಟ ಪೂರ್ತಿ ಹಾಲನ್ನ ಹಾಕೊಂಡೆ, ಸ್ವಲ್ಪ ಇಲ್ಲಿ ಚೆಲ್ತು ಅದನ್ನ ಹಾಗೆ ಒರೆಸಿ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ನಿಮ್ಗೆ. ಸೊ ಈ ರೀತಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತಲ್ವಾ ಹಾಲಲ್ಲಿ, ಅದನ್ನೆಲ್ಲ ಕೂಡ ನೀವು ತೆಗೆದು ಹಾಕೊಂಡ್ ಬಿಡ್ಬೋದು, ಅಥವಾ ಇಡೀ ಒಂದು ಕಷಾಯನ ಶೋಧಿಸಿ ಕೂಡ ಕುಡಿಬಹುದು. ಆದ್ರೆ ನಿಮ್ಗೆ ಇದ್ರದ್ದು ಪೂರ್ತಿ ಬೆನಿಫಿಟ್ಸ್ ಬೇಕು ಅಂತಂದ್ರೆ ಶೋಧಿಸೋದು ಏನು ಬೇಡ, ಕಡ್ಡಿಗಳನ್ನೆಲ್ಲ ನೀಟಾಗಿ ತೆಗ್ದಿಟ್ಕೊಂಡ್ಬಿಟ್ರೆ ನೀವು ಹಾಗೆ ಕುಡಿಬಹುದು. ನಾನು ಕೂಡ ಕುಡ್ದಾಗ ಏನಂತ ಕಹಿ ಅನ್ನಿಸ್ಲಿಲ್ಲ, ಕುಡಿಬಹುದು ಅಂತ ಅನ್ನಿಸ್ತು. ನಾನು ಯೂಶಲಿ ಹಾಲು ಇಷ್ಟಪಡೋಳೆ ಇಲ್ಲ, ಪ್ಲೈನ್ ಹಾಲು ಕುಡಿಯೋದೇ ಇಲ್ಲ. ಏನಾದ್ರೂ ಅದಕ್ಕೇನಾದ್ರೂ ಪೌಡರ್ ಅಂದ್ರೆ ಈ ಬಾದಾಮ್ ಪೌಡರ್ ಏನಾದ್ರು ಇದ್ರೆ ಕುಡಿತಾ ಇದ್ದೆ ಮುಂಚೆ, ಇವಾಗ ಏನದು ಕುಡಿತಾ ಇಲ್ಲ ಜಾಸ್ತಿ. ನಾನು ಹಾಲನ್ನೇನು ಡೈರಿ ಹಾಲು ಕುಡಿಯೋದಿಲ್ಲ. ಸೋಯಾಬೀನ್ಸ್ ಹಾಲನ್ನ ಮನೇಲೆ ಕೆಲವೊಂದ್ಸತಿ ಮಾಡ್ತೀನಿ. ಯಾವಾಗ್ಲಾದ್ರು ಹಾಲು ತರ್ಸಿದ್ರು ಕೂಡ ಕೆಲವೊಮ್ಮೆ ಟೀ ಅಥವಾ ಕಾಫಿ ಅಪರೂಪಕ್ಕೆ ಮಾಡ್ಕೊಳ್ತೀನಿ. ಸೊ ಇತ್ತಲ್ವಾ ಇವಾಗ ಅಪರೂಪಕ್ಕೆ ಒಂದ್ಸತಿ ತಗೊಳ್ತೀನಿ ಅಷ್ಟೇನೆ. ಸೊ ಇತ್ತು ಹಾಲು, ಹೇಗುನು ಒಳ್ಳೆ ಟೈಮ್ಗೆ ಹಾಲು ಇತ್ತು, ಈ ಒಂದು ಏನೋ ನೆಲನೆಲ್ಲಿ ಕೂಡ ಇತ್ತು. ಸೊ ಹಾಗಾಗಿ ಯಾಕೆ ಕುಡಿಬಾರ್ದು, ಲಿವರ್ ಕೂಡ ಕ್ಲೆನ್ಸ್ ಆಗುತ್ತಲ್ವಾ ಅಂತ ಹೇಳಿ ಕುಡ್ದೆ. ಸೊ ಹೀಗೆ 1 ಲೋಟ ಪೂರ್ತಿ ಕುಡ್ದೆ, ಏನಂತ ಕಹಿ ಏನು ಇಲ್ಲ. ಸೊ ಕುಡಿಬಹುದು ಅಂತ ನನ್ಗೆ ಅನ್ನಿಸ್ತು. ಸೊ ಅಮ್ಮನ್ಗೆ ಈ ಒಂದು ವಿಡಿಯೋ ಮಾಡಿ ಕಳಿಸ್ದೆ, ನೀವು ಸಿಕ್ಕದೆ ಕುಡೀರಿ ಅಂತ ಹೇಳಿ. ಯಾಕಂದ್ರೆ ಅಮ್ಮನ್ಗೆ ಗ್ರೇಡ್ 1 ಇತ್ತು, ಆಕ್ಚುಲಿ ಗ್ರೇಡ್ 2 ಇದ್ದಿದ್ದು ಫ್ಯಾಟಿ ಲಿವರ್ ಗ್ರೇಡ್ 1 ಗೆ ಬಂದಿದೆ ಅಂತ ಹೇಳಿದ್ರು ಅಮ್ಮ ರೀಸೆಂಟ್ ರಿಪೋರ್ಟ್ಸ್ ನಲ್ಲಿ ನೋಡ್ಬಿಟ್ಟು. ಸೊ ಹಾಗಾಗಿ ಅಮ್ಮಂಗೆ ಹೇಳಿದೆ ಇದನ್ನ ಸಿಕ್ಕಿದ್ರೆ ತಗೊಳ್ಳಿ, ಗ್ರೇಡ್ 1 ಇರೋದು ಕೂಡ ಇನ್ನು ಕೂಡ ಏನು ಫ್ಯಾಟಿ ಅಂಶ ಎಲ್ಲ ಕಮ್ಮಿ ಆಗಿ ಲಿವರ್ ಚೆನ್ನಾಗಿ ಆಗುತ್ತೆ, ಟಾಕ್ಸಿನ್ಸ್ ಎಲ್ಲ ಹೋಗುತ್ತೆ ಅಂತ ಹೇಳಿ ಅಮ್ಮನ್ಗೆ ಈ ಒಂದು ವಿಡಿಯೋ ಮಾಡಿ ಕಳ್ಸಿದ್ದೆ. ಸೊ ಅಮ್ಮನ್ಗೂ ಖುಷಿ ಆಯ್ತು, ಇಲ್ಲ ಸಿಕ್ಕಿದ್ರೆ ನಾನು ತಗೊಳ್ತೀನಿ ಅಂತ ಹೇಳಿದ್ರು. ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಪೌಡರ್ ಆದ್ರೂ ಸಿಕ್ಕಿದ್ರೆ ನಾನು ತಗೊಳ್ತೀನಿ ಅಂತ ಹೇಳಿದ್ರು ಅಮ್ಮ. ಸೊ ನಾನಿಲ್ಲಿ ಅಮ್ಮಂಗೆ ಹೇಳ್ತಾ ಇದ್ದೆ, ಈಗ ಕೊನೆಯಲ್ಲಿ ಹೇಗೆ ಕುಡಿಯೋದು ಅಂತ. ಅದು ಸ್ವಲ್ಪ ಎಲೆ ಅಂಶ ಎಲ್ಲ ಇರುತ್ತಲ್ಲ, ಸ್ವಲ್ಪ ಹಲ್ಲನ್ನ ಈ ರೀತಿ ಅಡ್ಡ ಇಟ್ಟು ಕುಡಿದ್ರೆ ಈ ಒಂದು ಎಲೆ ಅಂಶ ಎಲ್ಲ ಬಂದ್ಬಿಡುತ್ತೆ ನಮ್ಗೆ, ಕಹಿ ಏನಿರೋದಿಲ್ಲ, ಪೂರ್ತಿ ಕುಡಿಬಹುದು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೆ. ಸೊ ಇಲ್ಲಿ ನೋಡಿ ನೀವು ಕೊನೆಯದಾಗಿ ಈ ರೀತಿ ಇರುತ್ತಲ್ವಾ, ಇದನ್ನ ನಾವು ಶೋಧಿಸಿ ಕುಡಿಬಹುದು, ವೇಸ್ಟ್ ಮಾಡೋದು ಬೇಡ. ಯಾಕಂತಂದ್ರೆ ಈ ಒಂದು ಎಲೆ ಸಿಗೋದೇ ತುಂಬಾ ಅಪರೂಪ ಅಲ್ವಾ. ಸೊ ಹಾಗಾಗಿ
ಅದ್ರಲ್ಲೂ ನಮ್ಮ ಬೆಂಗಳೂರಲ್ಲಿ ಅಂತೂ ಈ ತರ ಎಲೆ ಸಿಗೋದು ಕಷ್ಟ ಇದೆ. ಇಲ್ಲಿ ಉಡುಪಿನಲ್ಲಾದ್ರೆ ಯಾವಾಗ್ಲೂ ಸಿಕ್ಕತ್ತೆ, ಇದು ಏನು ಎಲ್ರಿಗೂ ಗೊತ್ತಿರುವಂತದ್ದು. ಆದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಸಿಗೋದಿಲ್ಲ ಅಲ್ವಾ, ಹಾಗಾಗಿ ಅಂತ ಕಡೆ ನಿಮ್ಗೆ ಯಾವಾಗ್ಲಾದ್ರು ಸಿಕ್ಕಿದಾಗ ಸ್ವಲ್ಪ ಕೂಡ ವೇಸ್ಟ್ ಮಾಡೋದು ಬೇಡ. ಸೊ ನಾನು ಕೂಡ ಇಲ್ಲಿ ಮಿಕ್ಕಿರೋದನ್ನು ಕೂಡ ಶೋಧಿಸಿ ಅದನ್ನು ಕೂಡ ಕುಡ್ದೆ. ಸೊ ತುಂಬಾನೇ ಖುಷಿ ಆಯ್ತು ಅವತ್ತು ಈ ರೀತಿ ನಾನು ಕಷಾಯ ಮಾಡ್ಕೊಂಡು ಕುಡಿದ್ನಲ್ಲ. ಯಾಕಂದ್ರೆ ನಮ್ ಹೆಲ್ತ್ ನಾವು ಕಾಪಾಡ್ಕೊಳ್ಬೇಕು ಅಂದ್ರೆ ಕೆಲವೊಂದ್ಸತಿ ಅಯ್ಯೋ ಇದನ್ನ ಯಪ್ಪ ಕುಡಿಯಲ್ಲ ಹೆಂಗಿರ್ತೋ ಏನೋ ಈ ರೀತಿ ಫೀಲಿಂಗ್ ಅಲ್ಲಿ ಇದ್ರೆ ನಾವು ಏನು ಬೆನಿಫಿಟ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನನ್ ಬಗ್ಗೆ ನನ್ಗೆ ಖುಷಿ ಆಯ್ತು. ಯಾಕಂದ್ರೆ ಈ ರೀತಿ ಜಜ್ಜಿ ಕುಡ್ದೆ ಅಲ್ವಾ ಕಷಾಯ, ನನ್ನ ದೇಹಕ್ಕೆ ಹೋದ್ರೆ ಒಳ್ಳೇದಲ್ವಾ ಅಂತ ಹೇಳಿ ಖುಷಿ ಆಯ್ತು. ಸೊ ನೀವು ಕೂಡ ತಪ್ಪದೆ ಈ ಒಂದು ಕಷಾಯವನ್ನ ಮಾಡ್ಕೊಳ್ಳಿ. ಈ ಒಂದು ಎಲೆ ಸಿಕ್ಕಿದ್ರೆ ಬಿಡ್ಬೇಡಿ, ಓಕೆನಾ. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಇನ್ನು ಕಂಟಿನ್ಯೂ ಮಾಡೋಣ. ಅವತ್ತು ಏನೋ ಮಾತಾಡಿದ್ದೆ, ಆಕ್ಚುಲಿ ಮೈಕ್ ಸರಿಗಿರ್ಲಿಲ್ಲ, ಹಾಗಾಗಿ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟಿಂಗ್ ಕೂಡ ವಾಯ್ಸ್ ಓವರ್ ಕೊಟ್ಟಿರೋದು ಅದೇ ಕಾರಣಕ್ಕೆ. ನಾನ್ ಮೈಕ್ ಸರಿ ಇದೆ ಅಂತ ಅನ್ಕೊಂಡ್ ಮಾತಾಡ್ತಾ ಇದ್ದೆ, ಯಾಕೋ ಮೈಕ್ ಅವತ್ತು ವರ್ಕೇ ಆಗ್ತಾ ಇರ್ಲಿಲ್ಲ ಸುಮಾರು ದಿವಸ. ಹಾಗಾಗಿ ನಾನು ಹೊಸ ಮೈಕ್ ಕೂಡ ತಗೊಂಡ್ಬಿಟ್ಟೆ. ಸೊ ನೋಡಿದ್ರೆ ಮತ್ತೆ ಅದು ವರ್ಕ್ ಆಗಕ್ ಶುರು ಆಯ್ತು. ಅದು ಏನ್ ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ ಸದ್ಯ. ಒಟ್ನಲ್ಲಿ ಮೈಕ್ ಇವಾಗ ವರ್ಕ್ ಆಗ್ತಾ ಇದೆ. ಮೈಕ್ ಇಲ್ಲ ಅಂದ್ರೆ ಕೆಲ್ಸಗಳೇ ಆಗೋದಿಲ್ಲ. ಸೊ ಈ ರೀತಿ ನೀವು ಏನು ಈ ಒಂದು ನೆಲನಲ್ಲಿ ಸಿಕ್ಕಿದ್ರೆ ಬಿಡ್ಬೇಡಿ ಸ್ನೇಹಿತರೆ, ತಗೊಳ್ಳಿ, ಓಕೆನಾ. ಸೊ ಇದು ಯೂಶಲಿ ನಿಮ್ಗೆ ಏನು ದಾರಿಲಿ ಹೋಗುವಾಗ ಗರ್ಕೆಗಳು ಏನು ಸಿಕ್ಕತ್ತಲ್ವಾ, ಅದೇ ರೀತಿನೇ ನಿಮ್ಗೆ ಹುಲ್ಲುಗಳೆಲ್ಲ ಬೆಳೆದಿರುವ ಕಡೆ ಸಿಕ್ಕತ್ತೆ. ನೋಡ್ಬಿಟ್ಟು ನೀವು ಹುಡುಕಿ ತಗೊಳ್ಳಿ. ತೋಟಗಳಿರುವಂತ ಕಡೆ ಆಗಿರ್ಬೋದು, ಗಾರ್ಡನ್ ಇರುವಂತ ಕಡೆ ಆಗಿರ್ಬೋದು, ಎಲ್ಲಾದ್ರೂ ಬಿಟ್ಟಿರುತ್ತೆ, ತಗೊಳ್ಳಿ, ಓಕೆನಾ. ಸೊ ಹೀಗೆ ಇವತ್ತಿನ ದಿನ ನಂದು ಇತ್ತು, ಸ್ಟಾರ್ಟ್ ಆಯ್ತು. ಸೊ ನೋಡಿ, ತೋರ್ಸೋಣ ಅಂತ ಹೇಳಿ ಅಮ್ಮನಿಗೂ ಕೂಡ ವಿಡಿಯೋ ಮಾಡಿ ತೋರ್ಸ್ಬಿಡೋಣ, ಎಲ್ಲಿ ಸಿಕ್ತು ಅಂತ ಕೇಳಿದ್ರು ಅಮ್ಮ, ಚೆನ್ನಾಗಿದೆ ಅಂತ ಹೇಳಿ. ಹಾಗಾಗಿ ನಾನು ಮೇಲೆ ಬಂದು ಇಲ್ಲಿ ವಿಡಿಯೋ ಮಾಡ್ಕೊಂಡೆ. ಆಕ್ಚುಲಿ ನಾನು ಇವಾಗ ಏನ್ ಮನೆ ಇದೀನಿ ಅಲ್ವಾ ರೆಂಟ್ಗೆ, ಈ ಮನೆಯಲ್ಲಿ ಮುಂಚೆ ಯಾರಿದ್ರಲ್ವಾ ಟೆನೆಂಟು, ಅವ್ರದ್ದು ಪಾಟ್ಗಳು ಇದೆಲ್ಲ ಮೇಲೆ ಇಟ್ಟಿದ್ರು. ಆದಾಗ ನೀರ್ ಹಾಕ್ತೀನಿ. ಜಾಸ್ತಿ ಮೇಂಟೈನ್ ಮಾಡಕ್ ನನ್ಗೂ ಟೈಮ್ ಇರೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ಮೇಂಟೈನ್ ಮಾಡಿದೀನಿ, ಅಂದ್ರೆ ನೋಡ್ದಾಗ ನಾನು ನೀರ್ ಹಾಕ್ತಿರ್ತೀನಿ ಅಷ್ಟೇ. ಬೇರೆಯವರು ನೇಬರ್ಸ್ ಇಲ್ಲಿ ಹಾಕ್ತಾ ಇರ್ತಾರೆ ನೋಡಿದಾಗ, ಅದ್ ಬಿಟ್ಟು ನಾವೇನ್ ಮೇಂಟೈನ್ ಮಾಡಕ್ ಆಗಲ್ಲ, ಇಲ್ಲಿ ಜಾಸ್ತಿ ಟೈಮು ಇರಲ್ಲ ನಂಗೆ. ಸೊ ಇಲ್ಲಿ ಎಲ್ಲ ಬಿಟ್ಟಿತ್ತು. ಸೊ ಹಾಗೆ ವಿಡಿಯೋ ಮಾಡ್ಕೊಂಡೆ. ಅಮ್ಮಂಗೆ ಹೇಳಿದೆ, ನೋಡಿ ಈ ತರ ಪಾಟ್ ಅಲ್ಲೇನೆ ಬಿಟ್ಟಿತ್ತು. ಸೊ ಇದನ್ನ ನಾನು ಕಿತ್ಕೊಂಡು ಇಟ್ಕೊಂಡು ಮಾಡಿ ತೋರಿಸಿದಂತದ್ದು ನಿಮ್ಗೆ ಅಂತ ಹೇಳಿ ಇದೊಂದು ವಿಡಿಯೋ ಮಾಡ್ಕೊಂಡೆ. ನೋಡಿ ಈ ರೀತಿ ನಿಮ್ಗೆಲ್ಲರೂ ಸಿಕ್ಕಿದ್ರೆ ಪಾಟ್ಗೂ ಕೂಡ ಹಾಕೊಂಡು ಬೆಳೆಸ್ಕೊಳ್ಬಹುದು. ಸೊ ಇಲ್ಲೆಲ್ಲ ನಾನು ಕಟ್ ಮಾಡ್ಕೊಂಡಿದ್ದಂಥದ್ದು ಇವಾಗೇನು ಮಾಡಿ ಕುಡ್ದೆ ಅಲ್ವಾ, ಅದಾದ್ಮೇಲೆ ಕುಡ್ದ ನಂತರ ಬಂದು ಇಲ್ಲಿ ವಿಡಿಯೋ ಮಾಡ್ಕೊಂಡೆ. ನೋಡಿ ಈ ರೀತಿ ಬೇರು ಕೂಡ ಎಷ್ಟು ಗಟ್ಟಿ ಇರುತ್ತೆ. ಸೊ ಈ ರೀತಿ ಇರುತ್ತೆ. ಇದನ್ನ ನೀವು ಎಲ್ಲಾದ್ರೂ ಪಾಟ್ ಅಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಏನು ಬೆಳೆಯುತ್ತೆ. ಸೊ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಏನಾದ್ರೂ ಲಿವರ್ದು ಏನೇ ಸಮಸ್ಯೆ ಇದ್ರೂ ಕೂಡ ಬೇಗ ವಾಸಿ ಆಗತ್ತೆ. ತಗೊಳ್ಳಿ ಆಯ್ತಾ, ತಪ್ಪದೆ. ಸೊ ಈ ಒಂದು ವಿಡಿಯೋ ಇವಾಗ ಏನ್ ನೋಡ್ತಿದ್ರಿ, ಇದು ಅಮ್ಮ ಕಳ್ಸಿದ್ದು. ಸೊ ಅಮ್ಮ ಉಪ್ಪಿನಕಾಯಿ ಹಾಕಿದ್ರಂತೆ. ಸೊ ಅವರು ತೋಟಕ್ಕೆ ಹೋಗಿದ್ದಾಗ ಒಂದ್ ಕಡೆ ತಗೊಂಡಿದ್ದು ಮಾವಿನಕಾಯಿಗಳು ಇತ್ತು ಅಂತ ಹೇಳಿ ಇಲ್ಲಿ ಜಾಡಿನಲ್ಲಿ ಉಪ್ಪಿನಕಾಯಿ ಹಾಕಿದ್ದು ತೋರ್ಸಿದ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಾವಿನಕಾಯಿಗೆ ಉಪ್ಪು ಹಾಕಿ ಇಟ್ಟಿದ್ದಾರೆ. ಸೊ ಅದೊಂದಿತ್ತು, ಹಂಗೆ ಶೇರ್ ಮಾಡಿದೆ ನಿಮ್ ಹತ್ರ. ಸೊ ಇಲ್ಲಿ ಅವತ್ತು ನಾನು ಗಂಜಿಯನ್ನ ಊಟ ಮಾಡಿದೆ. ಸೊ ಗಂಜಿಯನ್ನ ಊಟ ಮಾಡಿದಾಗ ಏನೋ ಒಂದ್ ರೀತಿ ಸಮಾಧಾನ ಸ್ನೇಹಿತರೆ. ಇವಾಗಂತೂ ಈ ನಡುವೆ ಈಗ ಐ ಥಿಂಕ್ 3-4 ಡೇಸ್ ಇಂದ ವೈಟ್ ರೈಸ್ ತಗೊಳ್ತಾ ಇದೀನಿ, ಜೊತೆಗೆ ಮುದ್ದೆನು ತಗೊಳ್ತಾ ಇದೀನಿ. ವಿನು ಬಂದಿದ್ದಾನಲ್ವಾ, ಸೊ ಮುದ್ದೆ ಕೂಡ ಮಾಡಿದ್ದೆ ನಿನ್ನೆ. ಇವತ್ತು ವೈಟ್ ರೈಸ್ ಪಲಾವ್ ಮಾಡಿದ್ದು ನಾನು ವಿನು ಇಬ್ರು ಸೇರಿ ಮಾಡಿದ್ದು. ಸೊ ಸ್ವಲ್ಪ ವೈಟ್ ರೈಸ್ ತಗೊಳ್ಳೋದ್ರಿಂದ ಅಂದ್ರೆ ನಮ್ಗೆ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ. ಬಟ್ ಏನಂದ್ರೆ ಅಷ್ಟು ನಮ್ಗೆ ಬಾಡಿನಲ್ಲಿ ಸ್ಟ್ರೆಂತ್ ಇರಲ್ಲ ಅನ್ನೋ ತರ ಫೀಲ್ ಆಗ್ತಾ ಇದೆ ನನಗೆ. ಸೊ ಹೇಳ್ದೆ ವಿನುಗೆ, ಇಲ್ಲ ಕೆಂಪಕ್ಕಿನೇ ನೀನು ಮಾಡು, ಐ ಮೀನ್ ನಂಗೂ ಮಾಡು, ಅದೇ ಇಷ್ಟ, ಐ ಮೀನ್ ಅದೇ ತಗೊಳ್ತೀನಿ. ನಾಳೆ ಮತ್ತೆ ಬೆಂಗಳೂರಿಗೆ ಹೋಗಿ ಬರೋದಿದೆ ಅಂತ ಹೇಳ್ತಿದ್ದೇನೆ ವಿನು. ಸೊ ಕೆಂಪಕ್ಕಿನೇ ಮಾಡು, ಡಬ್ಬಿಗೆ ಹಾಕೊಡೋದನ್ನೇ ಅಂತ ಹೇಳ್ದ. ಖುಷಿ ಆಯ್ತು, ವಿನುಗುನು ಅಡ್ಜಸ್ಟ್ ಮಾಡ್ಕೊಡ್ತಾನಲ್ಲ ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಸೊ ನೋಡ್ಬೇಕು, ಸ್ವಲ್ಪ ಗ್ಯಾಪ್ ಆಗ್ಬಿಟ್ಟಿದೆ, ಕೆಂಪಕ್ಕಿ ಮತ್ತೆ ಮಾಡ್ಬೇಕು. ಸೊ ವಿನು ಇರುವಾಗ್ಲೇನೆ ಮೊನ್ನೆ 2 ಡೇಸ್ ಮುಂಚೆ ಪುಂಡಿ ಕೂಡ ಮಾಡಿದ್ದೆ, ಅದಕ್ಕೂ ಕೆಂಪಕ್ಕಿ ವೈಟ್ ಅಕ್ಕಿ 2 ಕೂಡ ಹಾಕಿದ್ದೆ. ಸೊ ಈ ರೀತಿ ದಿನಗಳು ಕಳೀತಾ ಇದೆ. ಸೊ ಇವಾಗ ಏನ್ ನೋಡ್ತೀರಿ ನೀವು, ಅವತ್ತು ಈ ರೀತಿ ಗಂಜಿ ಅನ್ನ ಇತ್ತಲ್ವಾ, ಅದಕ್ಕೆ ನಾನು ಸ್ವಲ್ಪ ಹಸಿದೇನೆ ಕ್ಯಾಪ್ಸಿಕಮ್ ಈ ರೀತಿ ಉದ್ದುದಕ್ಕೆ ಹೆಚ್ಕೊಂಡಿರೋದು ಹಾಕೊಂಡೆ. ಸೊ ಹಸಿ ತರಕಾರಿ ಏನಿರುತ್ತೋ ಮನೆಯಲ್ಲಿ ಅದನ್ನೇ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬಿಸಿಲಿಗೆ. ತುಂಬಾ ಅಂದ್ರೆ ತುಂಬಾನೇ ತಂಪು ಅನ್ಸುತ್ತೆ. ಜೊತೆಗೆ ಹಸಿ ತರಕಾರಿಗಳು ಈ ರೀತಿ ಹಾಕೊಂಡು ಸಲಾಡ್ ಕೂಡ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸೌತೆಕಾಯಿ ಕೂಡ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋದು ಹಾಕೊಳ್ತಾ ಇದೀನಿ. ಸೊ ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಕೂಡ ಹಾಕೊಳ್ತಾ ಇದೀನಿ. ಐ ಥಿಂಕ್ ಎಲ್ಲ ಸ್ವಲ್ಪ ಹಾಕ್ತಾ ಇದೀನಿ. ಕ್ಯಾರೆಟ್ ಪೂರ್ತಿ ಹಾಕ್ತೀನಿ ಇವಾಗ. ಈ ಒಂದ್ ಸೌತೆಕಾಯಿ ಜೊತೆ ಇತ್ತಲ್ಲ ಕ್ಯಾರೆಟ್, ಅದು ಕಾಣಿಸ್ತಾ ಇದೆ ನಿಮ್ಗೆ. ಸೊ ನೋಡಿ ಇವಾಗ ಕ್ಯಾರೆಟ್ ಕೂಡ ಹಾಕ್ದೆ.
ಸೊ ಈ ರೀತಿ ನಿಮ್ಮ ಹತ್ರ ಏನ್ ತರಕಾರಿಗಳಿರುತ್ತೋ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಗಂಜಿ ಅನ್ನದ ಜೊತೆ. ಸೊ ಕ್ಯಾರೆಟ್, ಸೌತೆಕಾಯಿ, ಕ್ಯಾಪ್ಸಿಕಮ್ ಹಾಕೊಂಡು ಒಂದ್ ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದೀನಿ. ನೀವು ಇದಕ್ಕೆ ಬೇರೆ ಬೇರೆ ರೀತಿಯ ತರಕಾರಿಗಳು ಹಾಕೊಳ್ಬಹುದು. ರೆಡ್ ಬೆಲ್ ಪೆಪರ್ಸ್ ಬರುತ್ತಲ್ವಾ, ರೆಡ್ ಯೆಲ್ಲೋ ಅದೆಲ್ಲ ಹಾಕೊಳ್ಬಹುದು. ಜೊತೆಗೆ ಸೌತೆಕಾಯಿ ಏನದು ಟೊಮ್ಯಾಟೊ ಹಾಕೊಳ್ಬಹುದು. ಸೊ ನನ್ನ ಹತ್ರ ಏನಿತ್ತು ಅದು ಹಾಕೊಂಡಿದೀನಿ. ಸೊ ಟೊಮ್ಯಾಟೊ ಆಡ್ ಮಾಡಿಲ್ಲ. ಸ್ವಲ್ಪ ಇಲ್ಲಿ ಖಾರದ ಪುಡಿ ಹಾಕೊಳ್ತಾ ಇದೀನಿ. ಅಂದ್ರೆ ಇದು ವಿನೋ ಮನೆದು ಖಾರ ಇದೆ ಅಲ್ವಾ, ಅದನ್ನ ಹಾಕೊಳ್ತಾ ಇದೀನಿ, ಉತ್ತರ ಕರ್ನಾಟಕದ ಖಾರ. ಸೊ ಇದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ ಇರ್ಲಿ ಅವತ್ತು ಚೆನ್ನಾಗಿರುತ್ತೆ ಟ್ರೈ ಮಾಡೋಣ ಅಂತ ಹೇಳಿ ಹಾಕೊಂಡೆ. ಬಟ್ ಚೆನ್ನಾಗಿತ್ತು ಆಯ್ತಾ, ತುಂಬಾನೇ ಚೆನ್ನಾಗ್ ಅನಿಸ್ತು ನನಗೆ ಈ ಒಂದು ಕಾಂಬಿನೇಷನ್. ಸೊ ಇದಕ್ಕೆ ಮೊಸರು ಹಾಕೊಂಡು ಗೊತ್ತಿಲ್ಲ, ನೋಡೋಣ ಇರಿ, ಯಾಕಂದ್ರೆ ನಾನು ಮರ್ತ್ಬಿಟ್ಟಿದ್ದೀನಿ, ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದೀನಿ. ಸೊ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ಕೊಂಡೆ. ಸೊ ಎಸ್, ಮೊಸರು ಹಾಕಿದೀನಿ ನೋಡಿ. ಎಸ್, ತುಂಬಾ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ, ಮೊಸರು ಹಾಕೊಳ್ಳಿ. ಓಕೆನಾ ನೀವು ಕೂಡ. ಸೊ ನಾನು ಇಲ್ಲಿ ಮೊಸರು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಎಷ್ಟೋ ಒಂದ್ ರೀತಿ ಸಮಾಧಾನ ಆಗುತ್ತೆ ಈ ಬಿಸಿಲಿಗೆ ಅಂತೂ. ಅಪ್ಪ ಸಾಕ್ ಅನ್ಸ್ಬಿಡುತ್ತೆ, ಏನು ಕೆಲ್ಸಗಳು ಮಾಡೋದಕ್ಕಾಗೋದಿಲ್ಲ. ಈ ರೀತಿ ನೀವು ಗಂಜಿಯನ್ನ, ಸಲಾಡ್ಗಳು, ಮೊಸರು ಎಲ್ಲ ತಿನ್ಬಿಟ್ರೆ, ಒಂದ್ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ತಿನ್ಬಿಟ್ರೆ ಎಷ್ಟೋ ಸಮಾಧಾನ ಆಗುತ್ತೆ ನಿಮ್ಗೆ. ಸೊ ನಾನಿಲ್ಲಿ ಮೊಸರುದು ಪಾತ್ರೆಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಅದನ್ನು ಕೂಡ ಹಾಕೊಂಡ್ಬಿಟ್ಟೆ. ಸೊ ಇವಾಗ ಇದಕ್ಕೆ ನಾನು ಉಪ್ಪಿನಕಾಯಿ ಕೂಡ ಹಾಕೊಳ್ತೀನಿ, ಮನೇಲೆ ಮಾಡಿಟ್ಟಿರುವಂತಹ ಉಪ್ಪಿನಕಾಯಿ ಅದನ್ನು ಕೂಡ ಹಾಕೊಳ್ತೀನಿ. ಸೊ ಇವಾಗ ಒಂದು 3-4 ಡೇಸ್ ಆಯ್ತು ಉಪ್ಪಿನಕಾಯಿ ತಿಂದಿಲ್ಲ ನಾನು. ಹೀಗೆ ಕೆಲ್ಸಗಳು ಬಿಸಿ, ಜೊತೆಗೆ ಅಡಿಗೆಗಳನ್ನು ಸ್ವಲ್ಪ ವ್ಯತ್ಯಾಸಗಳು, ಅಂದ್ರೆ ಒಳ್ಳೆ ಅಡಿಗೆಗಳೇ ಮಾಡ್ಕೊಳ್ತಾ ಇದೀವಿ. ಬಟ್ ಗಂಜಿಯನ್ನ ಕಮ್ಮಿ ಆಗಿದೆ ಈಗ ಒಂದ್ ವಾರದಿಂದ. ಸೊ ಇಟ್ಸ್ ಓಕೆ, ನಾಳೆ ಮತ್ತೆ ಮಾಡ್ತೀನಿ ನಾನು. ಸೊ ಇವಾಗ ನೋಡಿ ಉಪ್ಪಿನಕಾಯಿ ಹಾಕೊಳ್ತಾ ಇದೀನಿ. ನಿಮಗೂ ಪಾಪ ಇಷ್ಟ ಆಗುತ್ತೆ, ಹಾಗೇನಿಲ್ಲ, ಮಾಡ್ಬೇಕು. ನಾವು ಸ್ವಲ್ಪ ಇಲ್ಲಿ ಏನು ಕೆಲ್ಸಗಳನ್ನು ನಾನೆಲ್ಲ ಮಾಡ್ಕೊಳ್ತಾ ಇರೋದ್ರಿಂದ ಅವನು ಕೂಡ ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾನೆ ನಂಗೆ ಕೆಲ್ಸಗಳು, ಅಡಿಗೆ ಕೆಲ್ಸಕ್ಕೆಲ್ಲ. ಹಾಗಾಗಿ ಏನಾಗುತ್ತೋ ಅದ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಉಪ್ಪಿನಕಾಯಿ ಹಾಕೊಂಡಿದೀನಿ. ಹಾಗೆ ಇಲ್ಲಿ ಸ್ವಲ್ಪ ಬಾದಾಮಿ ಇತ್ತು ನೆನ್ಸಿರುವಂತದ್ದು, ಅದು ಕೂಡ ಮಿಕ್ಸ್ ಮಾಡ್ತಾ ಇದೀನಿ. ಸೊ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ವಾ. ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂದೆ. ರಿಯಲಿ ತುಂಬಾನೇ ಚೆನ್ನಾಗಾಗಿತ್ತು ಅವತ್ತು, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಇಟ್ ವಾಸ್ ರಿಯಲಿ ವೆರಿ ಟೇಸ್ಟಿ ಅಂಡ್ ಇಟ್ಸ್ ರಿಯಲಿ ಹೆಲ್ದಿ ಆಲ್ಸೋ ಅಂತಾನೆ ಹೇಳ್ಬೋದು. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ತಪ್ಪದೆ ಈ ರೀತಿ ಮಾಡ್ಕೊಳ್ಳಿ ಆಯ್ತಾ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ. ಏನಾದ್ರು ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇವಾಗ ಮುಗಿಸುವಂತಹ ಟೈಮ್. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆ ನಾನು ಹೇಳ್ದಾಗೆ ನಾವೇನು ಕಷಾಯ ತೋರಿಸ್ಕೊಟ್ಟೆ ಅಲ್ವಾ, ನೋಡಿದ್ರಿ ಅಲ್ವಾ ನೀವು. ಸೊ ಅದನ್ನು ಕೂಡ ಮರಿದಂಗೆ ಮಾಡ್ಕೊಳ್ಳಿ ಮನೆಯಲ್ಲಿ. ಒಣಗಿಸಿ ಪುಡಿ ಮಾಡಿ ಪೌಡರ್ ಮಾಡಿರ್ತಾರಲ್ವಾ, ಅದನ್ನ ತಗೊಂಡು ಕೂಡ ನೀವು ಬಳಸ್ಕೊಳ್ಬಹುದು. ಓಕೆನಾ, ಆರೋಗ್ಯವಾಗಿ ಇರಿ, ಲಿವರ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋಣ ನಾವೆಲ್ರು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸುವಂತಹ ಟೈಮ್. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.